ಸರ್, ಈಗ ಹೂಳೆತ್ತೋ ವಿಚಾರ ನೀವು ಆಗಲೇ ಮಾತಾಡಿದ್ರಿ. ನನಗೆ ಡ್ಯಾಮ್ ಹೂಳೆತ್ತೋದ್ರ ಬಗ್ಗೆನೂ ಒಂದಷ್ಟು ಕ್ಲಾರಿಟಿ ಬೇಕು. ಕೆರೆಗಳ ಹೂಳೆತ್ತೋದು, ಇವತ್ತು ಕೆರೆಗಳು ಪಾರ್ಕ್ಗಳಾಗಿ ಮಾರ್ಪಾಡಾಗ್ತಿದ್ದಾವೆ ನಮ್ಮ ಬೆಂಗಳೂರು ನಗರದಲ್ಲಿ. ಡ್ಯಾಮ್ಗಳಲ್ಲಿ ಹೂಳೆತ್ತು ಬಿಟ್ಟರೆ ಅದೇನೋ ಡ್ಯಾಮ್ ಡ್ಯಾಮೇಜ್ ಆಗುತ್ತೆ, ಈ ಥರದ್ದೆಲ್ಲ ಒಂದಷ್ಟು ಕನ್ಸೆಪ್ಷನ್ ಇದೆ. ಅದ್ರ ಬಗ್ಗೆ ಒಂದಷ್ಟು ಕ್ಲಾರಿಟಿ. ಡ್ಯಾಮನ್ನು ಹೂಳು ಬಂದು ಹೂಳಿನಿಂದ ನಿಂತುಕೊಳ್ಳುವ ಡ್ಯಾಮ್ ಆಗಿದ್ದರೆ ಆ ಡ್ಯಾಮ್ ನಿಂತ್ಕೊಳ್ಳೇಬಾರ್ದು. ಅದು ಒಂದು ಮೊದಲನೇದು. ಹೂಳಿನಿಂದ ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಅದು ಡ್ಯಾಮ್ ಅಲ್ವೇ ಅಲ್ಲ. ಅಂತ ಇಂಜಿನಿಯರ್ನ ನಾಳೆನೇ ತಗೊಂಡೋಗಿ ನಾವು ಜೈಲಲ್ಲಿ ಹಾಕ್ಬೇಕು. ಅಲ್ಲ, ಮಾತಾಡ್ಲಿ ಅದು ಇಂಜಿನಿಯರಿಂಗ್ ಗೊತ್ತಿಲ್ಲದೆ ಇರೋ ಹತ್ರ ಮಾತಾಡ್ಲಿ. ಇಂಜಿನಿಯರಿಂಗ್ ಗೊತ್ತಿರೋ ಹತ್ರ ಒಂದು ಅಂತವನ್ ಯಾವನಾದ್ರೂ ಕಟ್ಟಿದ್ರೆ ಆ ಹೂಳಿನಿಂದ ನಿಂತುಕೊಳ್ಳುವ ಡ್ಯಾಮ್ ಅಂತಿದ್ರೆ ಫಸ್ಟ್ ಆಫ್ ಆಲ್ ಹೂಳಿನ ಏನು ಕಟ್ಟಬಾರ್ದು. ನಿಜ ಜ್ಞಾಪಕ ಇಟ್ಕೊಳ್ಳಿ. ಫಸ್ಟ್ ಅದು ಹೂಳಂತಕ್ಕಂಥದ್ದು ಸ್ಯಾಂಡ್ ಪ್ಲಸ್ ಅದರಲ್ಲಿ ತುಂಬ ನಮಗೆ ನಾವೇನು ಹೇಳ್ತೀವಿ ಹ್ಯೂಮಸ್ ಮೆಟೀರಿಯಲ್ಸ್ ಇರುತ್ತೆ. ಆದ್ದರಿಂದ ಒಂದು 2-3 ವಿಚಾರಗಳಿಲ್ಲಿದೆ. ಯಾವುದೇ ನೀರಿನ ಕನ್ಸರ್ವೇಷನ್ ಆಗಲಿ, ನೀರಿನ ವಿಚಾರದಲ್ಲಿ ಬಂದರೆ ಸಿಟಿಸನ್ಸ್ ಆಗಲಿ, ರೈತರಾಗಲಿ ಅವರ ಸಹಭಾಗಿತ್ವ ತುಂಬಾ ಇರುತ್ತೆ. ಹಳೆ ಕಾಲದಲ್ಲಿ ನೋಡಿದ್ರೆ ನಿಮಗೆ ಯಾವುದೇ ಕೆರೆಯಲ್ಲಿ ಏಪ್ರಿಲ್ ತಿಂಗಳು ಬಂದ ತಕ್ಷಣವೇ ಹೂಳು ತೆಗೆಯುವ ಕೆಲಸ ನಡೀತಿತ್ತು. ಹೂಳಿಗೆ ಜಗಳ ನಡೀತಿತ್ತು. ಹೇಳ್ತೀನಿ, ಹೂಳನ್ನ ಭಾಗ ಮಾಡ್ತಿದ್ರು. ಯಾಕೆ ಹೇಳಿ? ಗೊಬ್ಬರ, ಸಾವಯವ ಕೃಷಿ. ಅಲ್ಲಿಗೆ ಆ ಗೊಬ್ಬರ ಬೇಕು, ತೆಗೆದುಕೊಂಡು ಹೋಗ್ಬೇಕು. ಸೊ ನಿನಗೆ ಎರಡೇ ಲೋಡು, ನಿಮ್ಗೆ ಒಂದೇ ಲೋಡು, ಈ ಥರ ಅವರವರ ಎಷ್ಟು ಜಮೀನಿದೆಯೋ ಅಷ್ಟು ಮಾತ್ರವೇ ಅದನ್ನು ಹಂಚಿಕೊಳ್ಳುವ ಕೆಲಸ ಇತ್ತು. ಇದನ್ನು ನೀವು ಅದು ಅವಾಗ ಏನಾಗ್ತಿತ್ತು, ತಾನಾಗೆ ಹೂಳು ಹೋಗುವ ಕೆಲಸನೂ ಆಗ್ತಿತ್ತು, ಎಲ್ಲರೂ ತಗೋತಾ ಇದ್ರು. ಯಾವಾಗಿನ ಸಾವಯವ ಕೃಷಿಯಿಂದ ನಾವು ಬರೀ ಈ ಕೃಷಿಗೆ ಬಂದು ಅಲ್ಲಿಂದ ಹೂಳಿಗೂ ಇರ್ತಕ್ಕಂಥ ಇದು ಹೋಯ್ತು, ಹೂಳು ಸೇರೋದಾಯ್ತು, ಯಾರು ತೆಗಿತಾ ಇಲ್ಲ. ಸ್ಟೋರೇಜ್ ಜೊತೆಯಲ್ಲಿ ಒಂದಮ್ಮ ಊರ ಹಬ್ಬ ಬರಬೇಕು ಅಂತ ಹೇಳಿದ್ರೆ ಊರು ಚೆನ್ನಾಗಿರ್ಬೇಕು ಅಂತ. ಊರಬ್ಬ ಬಂದಾಗ ಎಲ್ಲರೂ ಯುವಕರೆಲ್ಲ ಸೇರ್ಕೊಂಡು ಊರನ್ನು ಚೆನ್ನಾಗಿ ಮಾಡ್ಬಿಡೋರು. ಅವಾಗ ಈ ನಾಲೆಗಳನ್ನೆಲ್ಲನೂ ಅವರೇನು ಅಯ್ಯಪ್ಪ ನಮ್ಮ ನಾಲೆಗಳಿಗೆ ನೀರು ಹೋಗ್ಬೇಕು, ಇದೆಲ್ಲ ಆಗ್ಬೇಕು, ಯಾಕೆ ಅಲ್ಲೂ ಉಳಿರ್ತಿತ್ತು. ಇದನ್ನೆಲ್ಲ ತೆಗೆದು ತಮ್ಮ ಹೊಲಕ್ಕೆ ಹಾಕೊಂಡು ಒಳ್ಳೆ ಬೆಳೆ ಬೆಳ್ಕೊತಾ ಇದ್ರು. ಸೊ ಸಾವಯವ ಕೃಷಿಗೂ ಕೆರೆಗೂ ನೀರಿಗೂ ಒಂದು ಅವಿಭಾವ ಸಂಬಂಧ ಒಂದು ಇದ್ದಿದ್ದನ್ನು ನಾವು ಕೆಮಿಕಲ್ ಫರ್ಟಿಲೈಸರ್ನ ತಗೊಂಡ್ಬಂದು ಪೂರ್ತಿ ಕಡಿದು ಬಿಸಾಕಿದ್ದೀವಿ. ಇದನ್ನ ಮತ್ತೆ ನಾವು ವಾಪಸ್ ತರಬೇಕು ಇಲ್ವಾ? ಅಟ್ಲೀಸ್ಟ್ ಆ ಹೂಳನ್ನ ತೆಗೆಯುವಂತ ಕೆಲಸವನ್ನ ಇವತ್ತು ನಾನು ಒಂದು 8 ಕೆರೆಗಳು ಮಾಡ್ತಾ ಇದ್ವಿ ನಾರ್ತ್ ಕರ್ನಾಟಕ ಕಡೆ. ನಿಜ ಹೇಳ್ಬೇಕು ಅಂದ್ರೆ ಅಲ್ಲಿನ ಜನಾನೇ ಬಂದು ಹೇಳಿದ್ರು, ಇಲ್ಲ ಸರ್ ನಾವು ನಿಮ್ಮ ಜೊತೆ ಸೇರ್ಕೊಳ್ತೀವಿ ಅಂತ. ಎಲ್ಲಿ ನಮಗೆ ತುಂಬಾ ದುಡ್ಡು ಆಗ್ತಿತ್ತು, ಇವಾಗ ಅವರೇ ಬಂದ ಮೇಲೆ ಅದೇ ಥರ ಹೇಳಿದ್ರು, ನಾವೇ ತೆಗೆದುಕೊಂಡು ನಮ್ಮ ಹೊಲಗಳಿಗೆ ಹಾಕೊಳ್ತೀವಿ, ನಾವೆಲ್ಲ ಮೆತ್ತಿಗೆ ಸಾವು. ಸೊ ಎಲ್ಲೆಲ್ಲಿ ನಮ್ಗೆ ಇದು ಪರಿವರ್ತನೆ ನೋಡ್ತಾ ಇದೀವಲ್ವ, ಅವರು ಬಂದು ಸೇರಿ ಅವರೇ ಮಾಡ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಮಳೆ ಬಂದಾಗ ಅವರಲ್ಲಿ ಸ್ವಲ್ಪ ಯಥೇಚ್ಛವಾಗಿ ನೀರಿರುವ ಸಾಧ್ಯತೆ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.